ಇದೆ ಸಿಪಿ ಹಾಕಿ ಪರವಾಗಿಲ್ಲ. ಸರ್ ನಾವು ಆಲೆ ಒಂದು 3-4 ತಿಂಗಳಿಂದ ಬರ್ತಾ ಇದೀವಿ. ಓಕೆ. ಟೇಸ್ಟ್ ಕೊಡೋದ್ರಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಕೊಡ್ತಾವ್ರೆ. ಓಕೆ. ಇಲ್ಲಿ ಯಾರೇ ಇರ್ಲಿ ಅವರು ಶ್ರೀಮಂತರು ಬಡವರು ಯಾರೇ ಇರ್ಲಿ ಓಕೆ ಒಂದು ನ್ಯಾಯವಾಗೇ ಕೊಡ್ತಾವ್ರೆ. ಓಕೆ. ಎಷ್ಟೋ ಜನ ಖುಷಿಯಿಂದ ಬಂದು ಹೋಗುವಂತ ಜನ ಬೇಜಾನ್ ಜನ ಇದಾರಣ್ಣ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನಿವತ್ತು ಆವಳಹಳ್ಳಿಗೆ ಬಂದಿರುವಂಥದ್ದು. ಇಲ್ಲಿ ಸ್ಟ್ರೀಟ್ ಫುಡ್, ಅನಿಲ್ ಸ್ಟ್ರೀಟ್ ಫುಡ್ ಅಂತ ಅದ್ಭುತವಾಗಿ ನಾನ್ ವೆಜ್ ಊಟ ಸಿಗುವಂಥ ಜಾಗ. ಅದು ಮನೆ ಊಟ ಥರ ಸಿಗುತ್ತಂತೆ, ಮುದ್ದೆ ಊಟ ಬೇರೆ ಸಿಗುವಂಥದ್ದು. ಬಂದಿದ್ದೇನೆ, ಸುಮಾರು ವರ್ಷಗಳಿಂದ ನಡೆಸ್ಕೊಳ್ತಾ ಬರ್ತಾ ಇದ್ದಾರೆ. ಸ್ಟ್ರೀಟ್ ಫುಡ್ ಆದರೂ ಕೂಡ ಒಳ್ಳೆ ಟೇಸ್ಟ್ ಕೊಡ್ತಾರಂತೆ. ಸೊ ಹಾಗಾಗಿ ಬಂದಿರುವಂಥದ್ದು ಆವಳಹಳ್ಳಿ ಮೇನ್ ಬಸ್ ಸ್ಟಾಪ್ ಇದೆ. ಮೇನ್ ಬಸ್ ಸ್ಟಾಪ್ ಪಕ್ಕದಲ್ಲೇ ಈ ಒಂದು ಸ್ಟ್ರೀಟ್ ಫುಡ್ ಸಿಗುವಂಥದ್ದು. ಬಿಡಿಯ ಪಾರ್ಕ್ ಇದೆ ಮತ್ತು ಇನ್ನು ಬೆಸ್ಕಾಂ ಆಫೀಸ್ ಇದೆ, ಅದರ ಪಕ್ಕದಲ್ಲೇ ಈ ಒಂದು ಗಾಡಿ ನಿಂತಿರುತ್ತೆ. ಮತ್ತು ಸಿಕ್ಕಾಬಿಡೆ ಜನ ಬೇರೆ, ಕ್ರೌಡ್ ಹೆವಿ ಇರುತ್ತೆ. ನೀವು 1:30ಗೆ ಬಂದರೆ ಜನ ನಿಂತಿರ್ತಾರಲ್ಲ, ಅದನ್ನ ನೋಡೇ ಹೇಳ್ಬಿಡ್ಬೋದು ಇಲ್ಲೊಂದು ಗಾಡಿ ನಿಂತಿದೆ, ಊಟದ ಗಾಡಿ ನಿಂತಿದೆ ಅಂತ. ಯಾಕಂದರೆ ಗಾಡಿನೂ ಕಾಣಲ್ಲ ನಿಮಗೆ, ಆ ರೇಂಜ್ಗೆ ರಶ್ ಇರುತ್ತೆ. ಎಲ್ಲರೂ ಹೇಳ್ತಿದ್ರು ಸಿಕ್ಕಾಬಿಡೆ ಚೆನ್ನಾಗಿರುತ್ತೆ ಅಂತ. ನಾವು ಊಟ ಮಾಡೋಣ. ಅದಕ್ಕೂ ಮುಂಚೆ ನೀವಿನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ದ ಅದ್ಭುತವಾಗಿರುವಂಥ ನಾನ್ ವೆಜ್ ಊಟ ಕೊಡಿಸ್ತೀನಿ. ನಾನು ಅಂದ್ಕೊಂಡೆ ಅವರು ಇವರು ಗೊತ್ತಾಯ್ತಾರಲ್ಲ, ಈಗ ವಾಯ್ಸ್ ಗೊತ್ತಾಗೋಯ್ತು. ಅದು ಇಲ್ಲೇ ಮದು ಅಂತೂ ತಪ್ಪಾಗ್ಯಾರ ಚೆನ್ನಾಗಿ. ಸರ್ ಕೈಮಾ. ಓಕೆ. ನೆಕ್ಸ್ಟ್ ಸರ್ ಬೋಟಿ, ಇದು ಬೋಟಿ. ಹಾಂ ಸರ್. ಸರ್ ಮಟನ್ನು. ಮಟನ್. ಓಕೆ, ಮಟನ್ ಸಿಗುತ್ತೆ. ಹಾಂ ಸರ್, ಮಟನ್ ಮಸಾಲ. ಸರ್ ತಲೆ ಮಾಂಸ. ತಲೆ ಮಾಂಸ. ಹಾಂ ಸರ್. ಸರ್ ಚಿಕನ್ ಫ್ರೈ. ಚಿಕನ್ ಫ್ರೈ ಪ್ರತಿದಿನ ಇರುತ್ತಾ? ಹಾಂ ಸರ್, ಪ್ರತಿದಿನ. ಓಕೆ. ಸೋಮವಾರ ಬಿಟ್ಟು ಪ್ರತಿದಿನ ಇರುತ್ತೆ. ಸರ್ ಚಿಕನ್ ಗುಣ್ಕಾಯಿ ಲಿವರ್. ಚಿಕನ್ ಗುಣ್ಕಾಯಿ ಲಿವರ್. ಓಕೆ. ಹಾಂ ಸರ್. ಎಷ್ಟು ಅದ? ಮುದ್ದೆ ಮುದ್ದೆ ರೈಸು, ಪರೋಟ. ರೈಸು, ಪರೋಟ. ಹಾಂ ಸರ್, ಇಷ್ಟು ಇರುತ್ತೆ. ಇಷ್ಟೇ ಇರುತ್ತೆ ಸರ್. ಓಕೆ, ಸೂಪರ್ ಸರ್. ಟೇಸ್ಟ್ ತುಂಬ ಚೆನ್ನಾಗಿದೆ. ಹೋಮ್ಲಿ ಫುಡ್ಡು. ಹೋಮ್ಲಿ ಫುಡ್ಡು ಬಡವರಿಗೆ ಮತ್ತು ಅವರಿಗೆ ಸ್ವಲ್ಪ ಇದರಲ್ಲಿ ಕಮ್ಮಿ ದರದಲ್ಲಿ ಸಿಗುವಂಥ ಫುಡ್ಡು. ಓಕೆ. ಆರೋಗ್ಯವಂತ. ಇಲ್ಲಿ ಬೇಕಾಗಿರೋ ಜನರಲ್ ಆಗಿ ಮುದ್ದೆ ಎಲ್ಲ ಬಯಸೋದು ಮುದ್ದೆ. ಹೌದು. ಮುದ್ದೆ ಇಲ್ಲಿ ನಮಗೆ ಸುಲಭ ದರದಲ್ಲಿ ಸಿಗುವಂಥದ್ದು, ಕಡಿಮೆ ದರ. ಚೆನ್ನಾಗಿದೆ ಸರ್ ಟೇಸ್ಟ್. ಒಂದು ವಾರ ಆಯ್ತು ಸರ್ ಬರೋಕ್ಕಂತ. ಡೈಲಿಯೇ ಬರ್ತೀವಿ ಸರ್ ಊಟ ಮಾಡೋಕ್ಕೆ. ಡೈಲಿ ಬರ್ತಾ ಇದ್ದೀರಾ? ಹಾಂ, ಡೈಲಿ ಬರ್ತೀವಿ. ಸೂಪರ್. ಏನು ತೊಗೊತಾ ಇದ್ದೀರಾ? ಏನು ಪ್ರಿಫರ್ ಮಾಡ್ತೀರಾ ನೀವು ಜಾಸ್ತಿ? ಏನು ಚೆನ್ನಾಗಿದೆ ಇಲ್ಲಿ ಅಂತ? ಮುದ್ದೆ, ಪರೋಟ. ಮುದ್ದೆ, ಪರೋಟ, ಬೋಟಿ. ಬೋಟಿ ಚೆನ್ನಾಗಿದೆಯಾ? ಬೋಟಿ, ಮುದ್ದೆ ಮಾಂಸ, ತಲೆ ಮಾಂಸ ಸೂಪರ್ ಆಗಿದೆ ಸರ್. ಒಂದು ಮುದ್ದೆ ಸರ್. ನಾವು ಆಲೆ ಒಂದು 3-4 ತಿಂಗಳಿಂದ ಬರ್ತಾ ಇದೀವಿ. ಓಕೆ. ಟೇಸ್ಟ್ ಕೊಡೋದ್ರಲ್ಲೂ ಅಷ್ಟೇನೆ ತುಂಬಾ ಚೆನ್ನಾಗಿ ಕೊಡ್ತಾವ್ರೆ. ಓಕೆ. ಇಲ್ಲಿ ಯಾರೇ ಇರ್ಲಿ ಅವರು ಶ್ರೀಮಂತರು ಬಡವರು ಯಾರೇ ಇರ್ಲಿ ಓಕೆ ಒಂದು ನ್ಯಾಯವಾಗೇ ಕೊಡ್ತಾವ್ರೆ. ಓಕೆ. ಎಷ್ಟೋ ಜನ ಖುಷಿಯಿಂದ ಬಂದು ಹೋಗುವಂತ ಜನ ಬೇಜಾನ್ ಜನ ಇದಾರಣ್ಣ. ನಾವು ಎಷ್ಟೋ ಕಡೆ ಇವಾಗ BMTC ಅವರೇ ಆಗಿದ್ರು ಎಷ್ಟೋ ತಾಲೂಕು ರಾಜ್ಯ ಎಲ್ಲ ತಿರುಗಿದೀವಿ. ಈ ತರ ಕೊಡ್ತಾ ಇರೋದು ಅಂದ್ರೆ ಖುಷಿ. 3-4 ತಿಂಗಳಿಂದಾನೇ ಖುಷಿ ಆಯ್ತದೆ. ಓಕೆ. ಓಕೆ, ಸೂಪರ್ ಸರ್. ಮತ್ತೆ ಇನ್ನೊಂದು ಹೇಳ್ತಿದ್ರು, ಸೊ ಅಳತೆ ಇಲ್ಲ, ಕೈ ತುಂಬಾ ಹಾಕ್ತಾರೆ ಊಟನ. ಹೌದು ಸರ್, ಅದು ಭಗವಂತನ ಇಚ್ಛೆ. ಅವ್ರು ಕೊಡ್ತಾ ಇರೋದು ಭಗವಂತನ ಇಚ್ಛೆ. ನಾವು ನೆನ್ಸ್ಕೋತಾ ಇದೀವಿ. ಸತ್ಯ ಸತ್ಯ ನೆನ್ಸ್ಕೋತಾ ಇದೀವಿ ನಾವು. ಓಕೆ. ನಿಮಗೆ ಬಹಳ ಇಷ್ಟವಾಗುವಂಥದ್ದು ಇಲ್ಲಿ 3-4 ಥರ ಇರೋದು ಚೆನ್ನಾಗಿದೆ. ಮಟನ್ನು, ತಲೆ ಮಾಂಸ ಆಗಲಿ, ಬೋಟಿ ಆಗಲಿ, 3-4 ತನ ಏನಿದೆ ಅವ್ರು ಮಾಡ್ತಾ ಇರೋದ್ರಲ್ಲಿ. ಮುದ್ದೆ ತಲೆನೂ ಅಷ್ಟೇ ತುಂಬಾ ಚೆನ್ನಾಗಿ ಕೊಡ್ತಾರೆ.
ಪಾರ್ಸಲ್ ಲೇಟು ಕಾರಣ ಒಂದು 5 ನಿಮಿಷ. 5 ನಿಮಿಷ ಆಗಿಲ್ಲ, ಅಲ್ಲ ಅರ್ಧ ಗಂಟೆ ಆಯ್ತು. ಏನು ಮಾಡೋದಣ್ಣ? ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ತಮ್ಮ ಹೆಸರು? ಸರ್ ಅನಿಲ್ ಕುಮಾರ್. ಅನಿಲ್ ಕುಮಾರ್ ಅವರು ಹೇಳಿ ಸರ್. ನನಗೆ ಫಸ್ಟ್ ಬಂದ ತಕ್ಷಣ ನನಗೆ ಬಹಳ ಖುಷಿಯಾಗಿದ್ದು ಅಂದರೆ ಸರ್, ಹೆಸರಿಲ್ಲ, ಒಂದು ಬೋರ್ಡ್ ಇಲ್ಲ, ಎಲ್ಲೂ ಹೆಸರು ಬಳಸೇ ಇಲ್ಲ, ಏನಿಲ್ಲ ಆದರೂ ಕೂಡ ಜನ ಇಷ್ಟೊಂದು ಹುಡ್ಕೊಂಡ್ ಬರ್ತಾರೆ. ಏನಂತ ಹೆಸರಿಟ್ಟಿದ್ದಾರೆ, ಜನಗಳು ಏನೋ ಹೆಸರಿಟ್ಟಿದ್ದಾರೆ ಅಥವಾ ಏನೇ ಹೆಸರಿಟ್ಟಿದ್ದೀರಾ? ಸರ್ ಇದು ನಮ್ಮ ಭಾವ ನಡೆಸ್ತಿರೋ ಸರ್. 25 ವರ್ಷ ನಡೆಸ್ಬಿಟ್ಟು ನಮಗೆ ಬಿಟ್ಕೊಟ್ಟಿದ್ದಾರೆ. 2010 ಬಿಟ್ಕೊಟ್ರು. 2010ರಿಂದ 13 ವರ್ಷದಿಂದ ನಾನು ನಡೆಸ್ತಾ ಇದ್ದೀನಿ. ಅವರೇ ಹೆಸರು ಮಾಡಿದ್ದು ಸರ್, ಇರೋದು ಹೇಳ್ಬೇಕು. ಅವ್ರ ಹೆಸರು ಮೇಲೆ ನಾವು ನಡ್ಸ್ಕೊಂಡಿದ್ದೀವಿ. ಬಸವರಾಜ್ ಮೀಸೆ ಹೋಟೆಲ್ ಅಂತ. ಮೊದಲು ಮೀಸೆ ಹೋಟ್ಲು ಅಂತ ಕರೆಯೋರು. ಇವಾಗ ಸಂತ ಅನಿಲ್ ಕುಮಾರ್, ಅನಿಲ್ ಹೋಟೆಲ್ ಅಂತ ಕರೀತಾರೆ ಸರ್. ಅವರೇ ಕಸ್ಟಮರ್, ಗೊತ್ತಿರೋರು, ವಿಶ್ವಾಸ ಪರಿಚಯ ಇರೋರು, ಹೆಸರು ಗೊತ್ತಿರೋರು ಕರೀತಾರೆ ಸರ್. ಬೇರೆಯವರು ಟೇಸ್ಟ್ ನೋಡಿ, ಕ್ವಾಂಟಿಟಿ ಕ್ವಾಲಿಟಿ ಎಲ್ಲ ನೋಡಿ ಸರ್ ಬರ್ತಾರೆ ಸರ್. ಓಕೆ, ಅಂದರೆ 13 ವರ್ಷಗಳಿಂದ ನಡೆಸ್ತಾ ಬರ್ತಾ ಇದ್ದಾರೆ. ಹೌದು ಸರ್. ಓಕೆ, ಸೂಪರ್. ಏನೇನೆಲ್ಲ ಸಿಗುತ್ತೆ ಸರ್? ಸರ್ ಮಟನ್, ಬೋಟಿ, ಚಿಕನ್ನು, ತಲೆಮಾಂಸ, ಕೈಮಾ, ಬ್ಲೆಡ್ಡು, ಮುದ್ದೆ, ರೈಸು, ಪರೋಟ ಸರ್. ಇದಿಷ್ಟೇ ಸಿಗುವಂಥ ಸರ್ ಇಷ್ಟು. ಓಕೆ, ಸೂಪರ್. ಮತ್ತು ಇನ್ನು ಭಾಳಷ್ಟು ಜನ ಹೇಳ್ತಾರೆ ಹೊಟ್ಟೆ ತುಂಬ ಊಟ ಸಿಗುತ್ತೆ, ಮನೆ ಊಟ ಇದ್ದಂಗೆ ಅಂತ. ಹೌದು ಸರ್, ನಾವು ಅದಕ್ಕೋಸ್ಕರನೇ ಮಾಡ್ತಾ ಇರೋದು ಸರ್. ನಾವು ವ್ಯಾಪಾರಕ್ಕಿಂತ ಸರ್ ನಮ್ಗೆ ಆದಾಯ ಕಮ್ಮಿ ಇರಲಿ, ಜನಗಳು ಹೊಟ್ಟೆ ತುಂಬ ಊಟ ಮಾಡಬೇಕು, ಮತ್ತು ಅವ್ರಿಗೊಂದು ಸಮಾಧಾನ ಇರಬೇಕು. ಪರವಾಗಿಲ್ಲ ಕಣೋ, ಊಟ ಪರವಾಗಿಲ್ಲ, ಚೆನ್ನಾಗಿ ಕೊಡ್ತಾರೆ, ಕೈ ತುಂಬ ಕೊಡ್ತಾರೆ ಅಂತ ಅವ್ರಿಗೂ ಅನ್ನಿಸ್ಬೇಕು ಸರ್. ಅದಕ್ಕೋಸ್ಕರನೇ ಆ ರೀತಿನೇ ನಾವು ಕೊಡ್ತಾ ಇರೋದು ಸರ್. ನಮ್ಗೆ ಆದಾಯ ಕಮ್ಮಿ ಇದ್ದರೂ ಪರವಾಗಿಲ್ಲ ಸರ್, ಲಾಭ ಇನ್ಕಮ್ ಕಮ್ಮಿ ಇದ್ರೂ ಗಿರಾಕಿ ಇರಬೇಕು. ಮತ್ತು ನಾವು ಮನೆ ಜನ ನಡೆಸೋದು, ಕೆಲಸಗಾರ ಇಬ್ಬರಿದ್ದಾರೆ ಅಷ್ಟೇ. ಅದರಿಂದ ನಮಗೆ ಸಂಬಳ ಏನು ಜಾಸ್ತಿ ಕೊಡಲ್ವಲ್ಲ, ಆ ಉದ್ದೇಶಕ್ಕೆ ನಾವು ಮನೆ ಜನನೇ ನಡೆಸ್ತಾ ಇರೋದು ಸರ್. ಓಕೆ ಓಕೆ. ಮತ್ತು ಇನ್ನು ನಾನು 1:30-2 ಗಂಟೆ ಹಂಗೆ ಬಂದಾಗ ಸರ್ ಗಾಡಿನೇ ಕಾಣಿಸ್ತಾ ಇರಲಿಲ್ಲ, ಯಾಕಂದ್ರೆ ಆ ರೇಂಜಿಗೆ ಜನ ಇದ್ರು. ಸೊ ನೀವು ಸ್ಪೀಡಾಗಿ ಕೊಡ್ತಾನೆ ಇದ್ರಿ ರೋಬೋಟ್ ಥರ. ಅಂದರೆ ಸರ್ ನಾವು ವಿಶ್ವಾಸ ಬೆಳೆಸ್ಕೊಂಡಿದ್ವಿ ಸರ್. ಅವ್ರು ಏನು ಕೇಳ್ತಾರೆ, ಒಂದು ಚಿಕನ್ ತಗೊಂಡಿರಲಿ, ಒಂದು ಮುದ್ದೆ ತಗೊಂಡಿರಲಿ, ಏನು ತಗೊಂಡಿರಲಿ, ಅವ್ರು ಕೇಳೋದು ಸೇರ್ವಾಗಿ ಕೊಡ್ತೀವಿ. ಬೇರೆ ಕಡೆ ಆದರೆ ನೀವು ಮಟನ್ ತಗೊಂಡಿಲ್ಲ, ಇದೇ ಕೊಡಬೇಕು, ಅದೇ ಕೊಡಬೇಕು, ಇದೇ ಹಾಕ್ಬೇಕು, ಅದೇ ಹಾಕ್ಬೇಕು ಅಂತಾರೆ. ನಾವು ಅವ್ರು ಕೇಳೋದು ಸೇರ್ವಾಗಿ ಕೊಡ್ತೀವಿ ಸರ್. ಯಾಕೆಂದ್ರೆ ಅವ್ರಿಗೋಸ್ಕರನೇ ಮಾಡೋದಲ್ವರ. ಅದರಿಂದ ಅವ್ರು ಮಟನ್ ಕೇಳಿ, ಚಿಕನ್ ಕೇಳಿ, ಯಾವುದೂ ಇಲ್ಲ ಅನ್ನಲ್ಲ. ಇರೋ ಗಂಟ ಯಾವ್ದು ಇರುತ್ತೋ ಅದು ಕೊಡ್ತಿರ್ತೀವಿ ಸರ್. ಅದರಿಂದ ವಿಶ್ವಾಸ ಸರ್ ಗಿರಾಕಿ. ಯಾಕೆಂದ್ರೆ ಅವ್ರು ಇಷ್ಟಪಡೋದು ಸೇರ್ವಗಳು ಸಿಗ್ಬೇಕಾದ್ರೆ, ಅವ್ರು ಇಷ್ಟಪಡ್ತಾರೆ ಊಟ ಸಿಗ್ಬೇಕಾದ್ರೆ ಜನ ಬಂದೇ ಬರ್ತಾರೆ. ಖಂಡಿತ. ಸೂಪರ್. ಯಾವ ಊರು ಸರ್ ಮೂಲತಃ ನೀವು? ಸರ್ ನಾವು ಪಾಂಡುಪುರ ತಾಲೂಕು ಸರ್, ನಲ್ಲೇನಹಳ್ಳಿ ಗ್ರಾಮ, ಚಿನ್ಕುರ್ಳಿ ಹೋಬ್ಳಿ, ನಲ್ಲೇನಹಳ್ಳಿ ಗ್ರಾಮ. ಅದೇ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ ಸರ್? ಹುಟ್ಟಿ ಬೆಳೆದಿದ್ದೆಲ್ಲ ಊರಲ್ಲೇ ಸರ್. ಇಲ್ಲಿಗೆ ಬಂದು 20 ವರ್ಷ ಆಯಿತು ಸರ್. ಮೊದಲು ಗೋಬಿ ಮಂಚೂರಿ ಮತ್ತು ಎಗ್ ರೈಸು, ಬಿರಿಯಾನಿ ನಡೆಸ್ತಿದ್ದು ಸಾಯಂಕಾಲ ಟೈಮ್ ಅಲ್ಲಿ ನಡೆಸ್ತಿದ್ದು. ಇದು ನಮ್ಮ ಬಾವ ನಡೆಸ್ತಾ ಇದ್ರು. ಇದು ಆಲ್ರೆಡಿ ಅವರು 15 ವರ್ಷ ಮುಂಚೆ ನಡೆಸಿದ್ದಾರೆ. ಅದಾದ್ಮೇಲೆ ನಮಗೆ 2010 ಬಿಟ್ಕೊಟ್ರು. ಅವ್ರು ಬಿಟ್ಕೊಟ್ಟ ಮೇಲೆ 13 ವರ್ಷದಿಂದ ನಾವು ನಡ್ಸ್ಕೊ ಬರ್ತಾ ಇದ್ದೀವಿ ಸರ್. ಅವ್ರು ಕೊಟ್ಟಿರೋದಕ್ಕಿಂತ ಹೆಚ್ಚಾಗಿ ಗಿರಾಕಿನ ಪಿಕಪ್ ಮಾಡಿಕೊಂಡು ಅವ್ರ ಹೆಸರು ಉಳಿಸ್ಕೊಂಡು ನಡ್ಸ್ಕೊ ಬರ್ತಿದ್ದೀವಿ ಸರ್. ಮತ್ತೆ ಇನ್ನು ಗಾಡಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ಇರುತ್ತೆ ಸರ್? ಮಧ್ಯಾಹ್ನ 12:30 ಸರ್. 12:30 4:15 ಗಂಟೆ ಇರುತ್ತೆ ಸರ್. 4:15. ಭಾನುವಾರ ಬಂದು ಕಾಲು ಸೊಪ್ಪು, ತಟ್ಟೆ ಇಡ್ಲಿ ಎಲ್ಲ ಇರುತ್ತೆ. ಸಂಡೇ ಮಾತ್ರ ಬೆಳಗ್ಗೆ 7:30 4:15 ಗಂಟೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಸರ್. ಕಂಟಿನ್ಯೂ ಇರುತ್ತೆ ಬೆಳಗ್ಗೆ 7:30. ಸಂಡೇ ಕಾಲು ಸೊಪ್ಪು, ತಟ್ಟೆ ಇಡ್ಲಿ, ತಲೆಮಾಂಸ, ಬೋಟಿ, ಕೈಮಾ ಎಲ್ಲ ಇರುತ್ತೆ ಬೆಳಗ್ಗೆ. ಓಕೆ. ಮತ್ತೆ ನೈಟ್ ಊಟ ಏನಾದ್ರು ಸಿಗುತ್ತೆ? ನೈಟ್ ಬಿರಿಯಾನಿ, ಕುಷ್ಕ ಕಬಾಬ್ ಮಾಡ್ತೀವಿ ಸರ್. ಅದರ ಜಾಗ ಬದಲಾವಣೆ ಅಲ್ಲಿ ಮಾಡ್ತೀವಿ ಸರ್. ಓಕೆ ಓಕೆ. ಮತ್ತೆ ಇನ್ನು ಹೋಟೆಲ್ ಇರುವಂಥ ಏರಿಯಾ, ಗಾಡಿ ಇರುವಂಥ ಏರಿಯಾ, ಮತ್ತೆ ಇಲ್ಲಿಗೆ ಬರಬೇಕಾದ್ರೆ ನಿಯರೆಸ್ಟ್ ಪಾಯಿಂಟ್ ಏನಿದೆ ಸರ್? ಇದು ಸಾಟ್ಲೈಟ್ ಹಿಂಭಾಗ ಬರುತ್ತೆ ಸರ್. ಬ್ಯಾಟಂಪುರ ಸ್ಟೇಷನ್ ಹಿಂಭಾಗ ಬರುತ್ತೆ. ಅವಲಹಳ್ಳಿ ಬಿಡಿಎ ಪಾರ್ಕ್, ಗಿರಿನಗರ. ಅವಲಹಳ್ಳಿ ಬಿಡಿಎ ಪಾರ್ಕ್ ಅಂದರೆ ಇಲ್ಲೊಂದು ಬಸ್ ಸ್ಟಾಪ್ ಇದೆ, ಮೇನ್ ಬಸ್ ಸ್ಟಾಪ್ ಅಂತ ಸರ್. ಇದು 36A ಲಾಸ್ಟ್ ಸ್ಟಾಪ್ ಸರ್. ಲಾಸ್ಟ್ ಸ್ಟಾಪ್ 36A ಲಾಸ್ಟ್ ಸ್ಟಾಪ್. ಮೆಜೆಸ್ಟಿಕ್ಕಿಂದ ಗಾಡಿ ಬರುತ್ತೆ, ಸಾಟ್ಲೈಟಿಂದನೂ ಹತ್ರ ಆಗುತ್ತೆ. ಓಕೆ ಓಕೆ, ಫೈನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಹೆಸರಿಲ್ಲದೆ ಹೆಸರು ಮಾಡಿರುವಂಥ ಅನಿಲ್ ನಾನ್ ವೆಜ್ ಸ್ಟ್ರೀಟ್ ಫುಡ್ಡಲ್ಲಿ ನಾವು ಫಸ್ಟ್ ತೊಗೊಂಡಿರುವಂಥದ್ದು ಮುದ್ದೆ ಹಾಗೂ ಬೋಟಿ ಹಾಗೂ ಮೊಟ್ಟೆನೂ ಕೊಟ್ಟಿದ್ದಾರೆ. ಅದ್ಭುತವಾಗಿರುತ್ತೆ, ಚೆನ್ನಾಗಿ ಕಾಣಿಸ್ತದೆ. ಜಾಸ್ತಿ ಬೋಟಿನೇ ಇಲ್ಲಿ ತೊಗೊತಾ ಇದ್ದಿದ್ದು. ಸೊ ಹಾಗಾಗಿ ಫಸ್ಟ್ ನಾವು ತೊಗೊಂಡಿರುವಂಥದ್ದೇ ಮುದ್ದೆ ಹಾಗೂ ಬೋಟಿ. ಸೊ ಮುದ್ದೆ ಅಂತೂ ಅದ್ಭುತವಾಗಿದೆ. ದೊಡ್ಡ ಸೈಜಿನ ಮುದ್ದೆನೇ ನಿಮಗೆ ಸಿಗುವಂಥದ್ದು. ಮುದ್ದೆನೂ ಅಷ್ಟೇ ಜಾಸ್ತಿ ಏನೂ ಗಟ್ಟಿ ಅಥವಾ ತೆಳುವು ಆ ಥರ ಏನಿಲ್ಲ, ಪರ್ಫೆಕ್ಟಾಗಿದೆ, ಚೆನ್ನಾಗಿದೆ. ಯೂಶ್ವಲಿ ಮನೆಗಳಲ್ಲಿ ಮಾಡ್ತೀವಲ್ಲ, ಸೊ ಅದೇ ರೀತಿ ಮುದ್ದೆನೇ ನಿಮಗೆ ಸಿಗುವಂಥದ್ದು. ಮುದ್ದೆ ಊಟನೇ ಜಾಸ್ತಿ ಜನ ಇಷ್ಟಪಡ್ತಾಯಿದ್ದಾರೆ. ಸೊ ಹಾಗಾಗಿ ಮುದ್ದೆ ತೊಗೊಂಡಿದ್ದೀವಿ. ಮುದ್ದೆನೂ ತುಂಬ ಚೆನ್ನಾಗಿದೆ. ಇನ್ನು ಬೋಟಿ ಅಂತ ಬಂದರೂ ಕೂಡ ಅದು ಕೂಡ ಚೆನ್ನಾಗಿ ಬೆಂದಿದೆ. ಮುದ್ದೆ ಹಾಗೂ ಬೋಟಿ ಟ್ರೈ ಮಾಡಿದೆ, ತುಂಬ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಇದ್ದಾಗ ಇನ್ನೂ ಬೇರೆ ಐಟಮ್ ಎಲ್ಲ ಟ್ರೈ ಮಾಡಿಬಿಟ್ರೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.
ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ.